ವಿವಿಧ TV ಸಂಸ್ಥೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸಿಬ್ಬಂದಿ ಮಿತ್ರರೇ, ಹಿತೈಷಿಗಳೇ, ಸ್ನೇಹಿತರೆ, ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತಕ್ಕಂಥ ಒಂದು ವಿಶಿಷ್ಟ ರೀತಿಯ ಶೀರ್ಷಿಕೆಯನ್ನು ಹೊತ್ತ ಸಿನಿಮಾವನ್ನು ನಾವು ನಿರ್ಮಾಣ ಮಾಡಿ ತೆರೆ ಮೇಲೆ ಬರಲಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಈ ಸಮಯದಲ್ಲಿ ಇದರ ಒಂದು ಭಾಗವಾಗಿ ಅದರ ಟ್ರೈಲರ್ ಮತ್ತು ಸಾಂಗ್ಸನ್ನು ನಾವು ಈಗಾಗಲೇ ನಿಮಗೆ ಕೇಳಿಸಿದ್ದೇವೆ. ಈಗೆಲ್ಲ ನಿಮಗೆ ಒಂದು ಪ್ರಶ್ನೆ ಉದ್ಭವ ಆಗೋದು, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಈ ಶೀರ್ಷಿಕೆ ಯಾಕೆ ಇಟ್ಕೊಂಡ್ರಿ, ಇದರ ಕಥೆ ಏನು ಅಂತಕ್ಕಂಥದ್ದು ನಿಮ್ಮ ಮನದಲ್ಲಿ ಆ ಪ್ರಶ್ನಾವಳಿಗಳು ಮಾರ್ಧನಿಸಬಹುದು. ನಾನು ಒಬ್ಬ ರಿಟೈರ್ಡ್ ಆಫೀಸರ್, ಕರ್ನಾಟಕ ಗವರ್ನಮೆಂಟಲ್ಲಿ ಕೆಲಸ ಮಾಡಿದ್ದೇನೆ ಮತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದೇನೆ. ಮೊದಲು ನಾನು ಸಹಕಾರ ಇಲಾಖೆಯಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಆಕಾಶವಾಣಿ ಅಪಾಯಿಂಟ್ ಆಯಿತು. ಆಕಾಶವಾಣಿಯಲ್ಲಿ 5 ವರ್ಷ ಕೆಲಸ ಮಾಡಿದೆ. ಆ್ಯಕ್ಚುಲಿ ಈ ಸಿನಿಮಾವನ್ನು ನಾನು ಸ್ಕ್ರಿಪ್ಟನ್ನು ಬರೀಬೇಕಾದ್ರೆ, ಈ ಕಥೆಯನ್ನು ಬರೀಬೇಕಾದ್ರೆ, ಇದರ ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ಈ ಹಾಡುಗಳನ್ನು ಕೂಡ ಬರೀಬೇಕಾದ್ರೆ ನನಗೆ ನನ್ನ ಸಂಸ್ಥೆ ಇದೆಲ್ಲವೂ ಕೂಡ ಆಕಾಶವಾಣಿ ಕೊಡುಗೆ. ನನ್ನ ಪ್ರತಿಭೆ ಡೆವಲಪ್ ಆದದ್ದು ಆಕಾಶವಾಣಿ ಕೇಂದ್ರದಲ್ಲಿ. ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಟ್ ಆಯಿತು. KPSಸಿಂದ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಶಿಕ್ಷಣಾಧಿಕಾರಿಯಾಗಿ 25 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದೇನೆ. ನಿವೃತ್ತ ಜೀವನದಲ್ಲಿ ಇದನ್ನು ಒಂದು ಪ್ರವೃತ್ತಿಯಾಗಿ ತೆಗೆದುಕೊಂಡೆ. ಯಾಕಂದರೆ ಇವಾಗ ಭಾಳಷ್ಟು ಸಮಯ ಅವಕಾಶ ಇದೆ, ನನಗೆ ಬೇರೆ ಏನೂ ಕೆಲಸ ಇಲ್ಲ. ನಾನು ಆಕಾಶವಾಣಿಯಲ್ಲಿ ಮಾಡ್ತಕ್ಕಂಥ ಈ ಒಂದು ಕೆಲಸದ ಒಂದು ಇದು ನನಗೆ ಹ್ಯಾಂಗೋವರ್ ಆ ಕಡೆ ಹೋಯಿತು. ನಾನು ಯಾಕೆ ಒಂದು ಸಿನಿಮಾ ಸ್ಕ್ರಿಪ್ಟನ್ನು ತಯಾರು ಮಾಡಬಹುದು, ಒಂದು ಸಿನಿಮಾವನ್ನು ನಾನು ನಿರ್ಮಾಣ ಮಾಡಬಾರ್ದು ಅಂತೇಳಿ ನನ್ನ ಮನದಲ್ಲಿ ಆ ಒಂದು ಅಭಿಲಾಷೆ ಹುಟ್ಟಿದಾಗ ನಾನು ಯಾವ ಕಥೆಯನ್ನು ಆರಿಸ್ಕೊಳ್ಳಿ ಅಂತೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಒಂದು ಸಂಸ್ಕೃತ ಶ್ಲೋಕ ಜ್ಞಾಪಕ ಹೋಗಿ, ನಾಸ್ತಿ ಚಕ್ಷು ಸಮಂ ಬಲಂ, ನಾಸ್ತಿ ಚಕ್ಷೋಹ ನಾಸ್ತಿ ಸಮಂ ತೇಜಃ, ನಾಸ್ತಿ ಧಾನ್ಯಂ ಸಮಂ ಪ್ರಿಯಂ. ಅಂದರೆ ಮೋಡದ ನೀರಿಗಿಂತ ಶ್ರೇಷ್ಠವಾದ ನೀರಿಲ್ವಂತೆ. ಆತ್ಮ ಬಲವನ್ನು ಮೀರಿಸ್ತಕ್ಕಂಥ ಇನ್ನೊಂದು ಬಲವಿಲ್ಲ, ಕಣ್ಣಿನಷ್ಟು ಒಳಪಳ್ಳ ವಸ್ತು ಇನ್ನೊಂದಿಲ್ಲ ಜಗತ್ತಲ್ಲಿ, ಧಾನ್ಯಗಳಷ್ಟು ಪ್ರಿಯವಾದ ವಸ್ತು ಈ ಜಗತ್ತಿನಲ್ಲಿ ಇಲ್ಲ ಅಂತಕ್ಕಂಥದ್ದು ಅದರ ಅರ್ಥ. ನನಗೆ ಕೊನೆಯಲ್ಲೇನು ಭಾಳ ನನಗೆ ಅಪೇಯಮಯವಾಗಿ ಕಾಣಿಸ್ತು. ಅದನ್ನು ಅಸ್ಮಿತೆಯಾಗೂ ಕೂಡ ನಾನು ಅನುಭವಿಸಿದೆ. ಅಂದರೆ ಧಾನ್ಯಗಳೇ ಎಲ್ಲ ವಸ್ತುಗಳಿಗಿಂತ ಶ್ರೇಷ್ಠ ಅನ್ನೋದಾದರೆ, ಪ್ರಿಯ ಅನ್ನೋದಾದರೆ, ಈ ಧಾನ್ಯಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಅನ್ನದಾತ ಎಷ್ಟು ಶ್ರೇಷ್ಠ, ಎಷ್ಟು ಮಹಾನ್ ಚೇತನ ಅಂತಕ್ಕಂಥದ್ದು ನನ್ನ ಮನವರಿಕೆ ಆದಾಗ ನಾನು ಯಾಕೆ ರೈತನ ಬಗ್ಗೆ ಒಂದು ಸಿನಿಮಾವನ್ನು ಮಾಡಬಾರ್ದು ಅಂತಕ್ಕಂಥ ಅಭಿಲಾಷೆ ನನ್ನ ಮನದಲ್ಲಿ ಹುಟ್ಟಿತು. ಆವಾಗ ಉಟ್ಕೊಂಡಿದ್ದೆ ಕಥಾ ವಸ್ತು ಅಂತಕ್ಕಂಥದ್ದು ಒಂದು ಬೇಕು. ಯಾವುದೇ ಕಥೆ ಬರೀಬೇಕಾದ್ರೆ, ಆ ವಿಸ್ತರಣೆ ಮಾಡಬೇಕಾದ್ರೆ ಆ ಕಥಾ ವಸ್ತು ನನಗೆ ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು ಕೂಡ ಹಳ್ಳಿಯಲ್ಲಿ ರೈತರ ಮಕ್ಕಳಿಗೆ ಇವತ್ತಿನ ದಿನಮಾನದಲ್ಲಿ ರೈತರ ಮಕ್ಕಳಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಕಾರಣ ಇಷ್ಟೇ, ಇವತ್ತು ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಒಂದು ಮಗು ಇರುತ್ತೆ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅಥವಾ 2 ಮಕ್ಕಳು ಇರ್ತವೆ. ಕೆಲವರಿಗೆ ಒಂದು ಗಂಡು ಇರುತ್ತೆ, ಒಂದು ಹೆಣ್ಣು ಇರುತ್ತೆ. ಇಲ್ಲಾಂದರೆ ಕೆಲವರಿಗೆ 2 ಹೆಣ್ಣು ಇರುತ್ತೆ, ಕೆಲವರು 2 ಗಂಡು ಇರುತ್ತೆ. ಈ ವೈಪರೀತ್ಯತೆಯಲ್ಲಿ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸಿರ್ತಾರೆ. ಯಾಕಂದರೆ ಇವತ್ತಿನ ದಿನದಲ್ಲಿ ನೀವು ಯಾವುದೇ ರಿಸಲ್ಟ್ ತಗೊಳ್ಳಿ, SSLC ರಿಸಲ್ಟ್ ತಗೊಳ್ಳಿ, ಹೆಣ್ಣು ಮಕ್ಕಳೇ ಮೇಲುಗೈ. PUC ರಿಸಲ್ಟ್ ತಗೊಳ್ಳಿ, ಹೆಣ್ಣು ಮಕ್ಕಳೇ ಮೇಲುಗೈ. ಅಂದರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಸ್ವಲ್ಪ ಎಜುಕೇಷನ್ ಅಚೀವ್ಮೆಂಟು ಮುಂದೆ ಇರ್ತಾರೆ. ಒಬ್ಬ ಮಗಳಿರ್ತಾಳೆ, BCom, BSc, BCA, BBA ಹಿಂಗೆ ಓದಿಸಿರ್ತಾರೆ. ಅವರ ಅಪ್ಪ ಅಮ್ಮನ ಮಹತ್ವಾಕಾಂಕ್ಷೆ ಏನು ಅಂತಂದರೆ, ನನ್ನ ಮಗಳು ಒಳ್ಳೆಯ ಮನೆಯನ್ನು ಸೇರಬೇಕು, ನನ್ನ ಅಳಿಯ ಚೆನ್ನಾಗಿ ಓದಿರಬೇಕು, ಒಳ್ಳೆಯ ಕೆಲಸದಲ್ಲಿ ಇರಬೇಕು, ಅದರಲ್ಲೂ ಸರ್ಕಾರಿ ಕೆಲಸದಲ್ಲೇ ಇರಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಅವ್ರದ್ದಿರುತ್ತೆ. ಹಾಗಾಗಿ ಒಳ್ಳೆಯ ಹುಡುಗನ ಕೊಡೋಣ, ಒಳ್ಳೆಯ ಮನೆ ಸೇರಿಸೋಣ ಅಂತಕ್ಕಂಥ ಪ್ರತಿಯೊಬ್ಬ ತಂದೆ ತಾಯಿಯ ಒಂದು ಮಹತ್ವಾಕಾಂಕ್ಷೆ ಇರ್ತಿರುತ್ತೆ. ಹೀಗಾಗಿ ಹೆಣ್ಣುಮಕ್ಕಳು ಹಳ್ಳಿಯ ರೈತರ ಮಕ್ಕಳನ್ನು ಮದುವೆ ಆಗಿ ತಯಾರಿಲ್ಲ. ಈಗ ಹಳ್ಳಿನಲ್ಲಿ ಎಲ್ಲ ಮಕ್ಕಳುಗಳು ಈಗ ವಯಸ್ಸಾಗ್ತಾ ಇರ್ತದೆ, ಹಳ್ಳಿಯೆಲ್ಲ ಜನರು ಕೇಳ್ತಿರ್ತದೆ, ಯಾಕಪ್ಪ ಮದುವೆ ಆಗಿಲ್ಲ, ಯಾಕೆ ಹೆಣ್ಣು ಸಿಕ್ಕಿಲ್ಲ. ಈ ಸರ್ಕಾಸ್ಟಿಕ್ ಮಾತುಗಳನ್ನು ಕೇಳಿ 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 ಬೇಜಾರಾಗಿ ಎಲ್ಲರೂ ದೊಡ್ಡ ನಗರಗಳು ಬಂದು ಬಿದ್ದೋಗಿದ್ದಾರೆ ಹಳ್ಳಿಗಳಲ್ಲಿ, ಪ್ರತಿಯೊಂದು ಹಳ್ಳಿಗಳು ಕೂಡ.
ಈ ರೀತಿ ಇದ್ದಾಗ ಈಗ ಇದೊಂದು ವಿಷಯ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇದು ಭಾರತದಲ್ಲಿ ಇದು ಟೋಲ್ ಆಗ್ತಾ ಇರ್ತದೆ. ಈಗ ಇವತ್ತಿನ ದಿನದಲ್ಲಿ ಟೋಲ್ ಆಗ್ತಕ್ಕಂತ ಹೇಳೋದು ಅದು ಆ ಒಂದು ಕಥಾವಸ್ತುವನ್ನು ನಾನು ತೆಗೆದುಕೊಂಡೆ. ಆ ಕಥಾವಸ್ತುವನ್ನು ತೆಗೆದುಕೊಂಡು ಡೆವಲಪ್ ಮಾಡ್ತಾ ಮಾಡ್ತಾ ಈ ಕಥೆಯಲ್ಲಿ ಹೀರೋ ಅವನು ಡ್ರಾಪ್ಔಟ್ ಆಗಿರ್ತಾನೆ PUC ಓದಿ. ಆವಾಗ ಅವನು ಹಳ್ಳಿನಲ್ಲೇ ವ್ಯವಸಾಯ ಮಾಡ್ಕೊಂಡಿರ್ತಾನೆ. ವ್ಯವಸಾಯ ಮಾಡ್ಕೊಂಡು ಹಿಂಗಿರ್ಬೇಕಾದ್ರೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ಅವನಿಗೆ. ಕೊನೆಗೆ ಅವನು ಏನು ಮಾಡ್ತಾನೆ, ಮದುವೆ ಆಗದೇ ಒಂದು ನಮಗೆ ಅಂತಿಮನ, ಅದೇನು ಮದುವೆ ಆಗಬೇಕು ಅಂತ ಏನು ಶಾಸನ ಹೊರಡಿಸಿದ್ದಾನೆ ಅಂತ ಅನ್ನೋ ಮನೋಭಾವದವನು. ನಾನು ಇಲ್ಲೇ ಇರ್ತೀನಿ, ಊರಲ್ಲಿ ವ್ಯವಸಾಯ ಮಾಡಿಕೊಂಡು ನಮ್ಮ ತಂದೆ ತಾಯಿಗಳು ನೋಡ್ಕೊತೀನಿ ಅಂತ ಮಾಡ್ತಾ ಇರಬೇಕಾದ್ರೆ ಹಳ್ಳಿ ರೈತರ ಕಷ್ಟಗಳನ್ನ ನೋಡ್ತಾನೆ. ಬಹಳ ಕಷ್ಟ ಹಳ್ಳಿನಲ್ಲಿ. ಆವಾಗ ಈ ಕಷ್ಟವನ್ನು ತೊಲಗಿಸ್ಬೇಕು, ಜಮೀನ್ದಾರನಿಂದ ಹಲವಾರು ದೌರ್ಜನ್ಯಗಳಾಗುತ್ತೆ, ಶೋಷಣೆಗಳಾಗುತ್ತೆ. ಅದೆಲ್ಲ ನನ್ನ ಸಿನಿಮಾದಲ್ಲಿ ಅಡಾಪ್ಟ್ ಮಾಡಿದ್ದೀನಿ. ಇಷ್ಟೆಲ್ಲ ಶೋಷಣೆಗಳಾಗುತ್ತೆ. ಆ ಶೋಷಣೆಯನ್ನು ತಪ್ಪಿಸ್ಬೇಕು ಅಂತಕ್ಕಂಥ ಅವನು ಒಂದು ತೀರ್ಮಾನವನ್ನು ಮಾಡ್ತಾನೆ, ನಿಷ್ಕರ್ಷೆಯನ್ನು ಮಾಡ್ತಾನೆ. ಅದಕ್ಕೆ ಬೇರೆ ಬೇರೆ ರೀತಿಯ ಒಂದು ಚಟುವಟಿಕೆಗಳನ್ನು ಆಯೋಜನೆ ಮಾಡ್ತಾನೆ, ಸಂಘವನ್ನು ಕಟ್ತಾನೆ. ನಾನು ಉಪನ್ಯಾಸಕನಾಗಿ ಕೋಆಪ್ಟಿವ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಕೋಆಪ್ಟಿವ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಅಫಿಷಿಯಲ್ಸು, ಸೊಸೈಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕೋಆಪ್ಟಿವ್ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲ ಡೆಪ್ಯೂಟ್ ಮಾಡ್ತಾಯಿದ್ರು. ನಾನು ಅವ್ರಿಗೆ ಟ್ರೈನಿಂಗನ್ನು ಕೊಡ್ತಾಯಿದ್ದೆ ಕೋಆಪ್ಟಿವ್ ಮ್ಯಾನೇಜ್ಮೆಂಟ್ ಬಗ್ಗೆ, ಕೋಆಪ್ಟಿವ್ ಪ್ರಿನ್ಸಿಪಲ್ಸ್ ಬಗ್ಗೆ, ಕೋಆಪ್ಟಿವ್ ಆ್ಯಕ್ಟ್ ಬಗ್ಗೆ ಎಲ್ರಿಗೂ ನಾನು ಉಪನ್ಯಾಸವನ್ನು ಕೊಡ್ತಾಯಿದ್ದೆ. ಆ ಟೈಮ್ನಲ್ಲಿ ನನಗೆ ಭಾಳ ಕೋಆಪ್ಟಿವ್ ಡಿಪಾರ್ಟ್ಮೆಂಟ್ ರೈತರಿಗೆ ಬಹಳ ಸಂಬಂಧ, ಒಳ್ಳೆಯ ಇಲಾಖೆ ಅದು. ಅವತ್ತಿನ ಒಂದು ತತ್ವ ಇದೆ, ಸಹಕಾರಿ ತತ್ವ, ಈಚ್ ಫಾರ್ ಆಲ್ ಫಾರ್ ಈಚ್ ಅಂತಕ್ಕಂಥದ್ದು ಆ ತತ್ವ. ಅಂದರೆ ಒಬ್ಬರಿಗಾಗಿ ಎಲ್ಲರೂ, ಎಲ್ಲರಿಗಾಗಿ ಒಬ್ಬರು ಅಂತಕ್ಕಂಥದ್ದು. ಇದು ಹೇಗೆ ಬಂತು ಅಂತಂದರೆ, ಇಂಗ್ಲೆಂಡ್ನಲ್ಲಿ 19ನೇ ಶತಮಾನ 1904ರಲ್ಲಿ ರಾಬರ್ಟ್ ಓವನ್ ಅಂತಕ್ಕಂಥವನು, ಅವರ ತಂದೆ ಒಂದು ದೊಡ್ಡ ಇಂಡಸ್ಟ್ರಿನ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ತದೆ, ಕಾರ್ಮಿಕರಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಅವರೆಲ್ಲ ಶೋಷಣೆ ಆಗ್ತಿರ್ತದೆ. ಆ 20 ವರ್ಷದ ಯುವಕ, ಅವರಪ್ಪ ಆ ರೀತಿ ಮಾಡ್ತಾ ಇದ್ದಾನೆ ಅಂತೇಳಿ ಮನೆಯಿಂದ ಹೊರಗೆ ಬಂದು ಅವನೊಂದು ಸಂಸ್ಥೆಯನ್ನು ಕಟ್ತಾನೆ. ಆ ಸಂಸ್ಥೆಯನ್ನು ಕಟ್ಟಿ ಇಂಡಸ್ಟ್ರಿ, ಅದು ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಕಟ್ತಾನೆ. ಎಲ್ಲ ಅದ್ರ ಬಂದ ಉತ್ಪಾದನೆಯನ್ನೆಲ್ಲ ಕಾರ್ಮಿಕರಿಗೆ ಹಂಚ್ತಾನೆ. ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಪಾಲು. ಇದು ಸಹಕಾರಿ ತತ್ವದ ಮೂಲಾಂಶ, ಶೋಷಣೆ ವಿರುದ್ಧ ಧ್ವನಿ. ಈ ರೀತಿ ಸಹಕಾರಿ ಚಳವಳಿ ಇಂಗ್ಲೆಂಡ್ನಲ್ಲಿ ಪ್ರಾರಂಭ ಆಗುತ್ತೆ. ಅದು ಕೂಡ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ವ್ಯಾಪಿಸಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ಮೊದಲ ಸೊಸೈಟಿ ಆದದ್ದು ಗದಗಿನ ಕಣಗಿನಾಳ ಅಂತಕ್ಕಂಥದ್ದಲ್ಲಿ ಕೋಆಪ್ಟಿವ್ ಸೊಸೈಟಿ. ಇವತ್ತು ಕೋಆಪ್ಟಿವ್ ಸೊಸೈಟಿ ಕ್ಷೇತ್ರ ಭಾರತದ GDPಯಲ್ಲಿ 10%ಕ್ಕಿಂತಲೂ ಹೆಚ್ಚು ಆ ಒಂದು ಆದಾಯವನ್ನು ತಂದುಕೊಡ್ತಕ್ಕಂಥದ್ದು ಈ ಸಹಕಾರಿ ಕ್ಷೇತ್ರ. ಸೊ ಹೀಗಾಗಿ ಇದನ್ನು ನಾನು ಇಲ್ಲಿ ಒಳಪಡಿಸಿದ್ದೇನೆ. ಸಹಕಾರದಲ್ಲಿ ವಿವಿಧ ಸಂಘಗಳನ್ನು ನಾವು ಮಾಡ್ಕೋಬೋದು. ಕಸುಬುದಾರರು ಅವರು ಡೆವಲಪ್ ಆಗಬೇಕು ಅಂತಂದರೆ ವಿವಿಧ ಸಂಘಗಳನ್ನು, ಇವಾಗ ಹೌಸ್ ಬಿಲ್ಡಿಂಗ್ ಕೋಆಪ್ಟಿವ್ ಸೊಸೈಟಿ ಇರುತ್ತೆ, ಹಾಲು ಉತ್ಪಾದಕರ ಸಹಕಾರ ಸಂಘ ಇರುತ್ತೆ, ನೇಕಾರರ ಸಂಘ ಇರುತ್ತೆ. ನಮ್ಮ ಏನು ಕಸುಬು ಇರ್ತದೋ ಆ ಕಸುಬು ತಕ್ಕಂತೆ ಸಂಘವನ್ನು ನಾವು ನೋಂದಣಿ ಮಾಡಿಕೊಂಡು ನಮ್ಮ ಕಸುಬನ್ನು, ನಮ್ಮ ವೃತ್ತಿ ಜೀವನವನ್ನು, ನಮ್ಮ ಇದನ್ನು ಅಭ್ಯುದಯವನ್ನು ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಈ ಎಲ್ಲ ಅಡಾಪ್ಟನ್ನು ಇದೆಲ್ಲ ಮಾಡಿ ಅಗ್ರಿಕಲ್ಚರಲ್ಲಿ ಇನ್ಪುಟ್ಸ್ ಏನಿದೆ, ಅಗ್ರಿಕಲ್ಚರ್ ಇಂಪ್ಲಿಕೇಶನ್ ಕೂಡ ಅಲ್ಲಿ ಒಳಪಡಿಸಿದ್ದಾನೆ. ರೈತರು ಬೆಳೀತಾರೆ ಅಂದರೆ, ರೈತ ಬೀಜ ಬಿತ್ತನೆ ಆಗಬೇಕಾದ್ರೆ ಅವ್ನು ಎಷ್ಟು ಖುಷಿಯಿಂದ ಬಿತ್ತನೆ ಬಿತ್ತಾನೆ, ಆದರೆ ಅದು ಬೆಳೆದು ಮಗುವಂಗೆ ಸಾಕ್ತಾನೆ. ಆದರೆ ಬೆಳೆದಾದ್ಮೇಲೆ ಮಾರ್ಕೆಟ್ಗೆ ಹೋದ್ಮೇಲೆ ಅದು ನಿಜವಾಗ್ಲೂ ಕೂಡ ಒಳ್ಳೆಯ ಬೆಲೆ ಸಿಗ್ತಿದ್ದಾಗ ಅವನ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ಸೊ ಇಂಥ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ. ಇದನ್ನೆಲ್ಲ ತೊಲಗಿಸ್ಬೇಕಂದ್ರೆ ಹೇಗೆ ವ್ಯವಸಾಯವನ್ನು ಮಾಡ್ಕೋಬೋದು. ಸಣ್ಣ ಹಿಡುವಳಿ ಇದ್ರೂ ಕೂಡ, ಅರ್ಧ ಎಕರೆ 3/4 ಎಕರೆ ಇದ್ರೂ ಅವರು ಇದು ಒಳ್ಳೆಯ ವಯಬಲ್ ಇಲ್ಲ, ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕಾಗೋಲ್ಲ, ಖರ್ಚೇ ಜಾಸ್ತಿ ಆಗುತ್ತೆ ಅಂತ ಕೈ ಬಿಟ್ಟಿರ್ತಾರೆ. ಆದರೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ನಿಮ್ಮ ಅರ್ಧ ಎಕರೆ ಇದ್ರೂ ಒಳ್ಳೆ ಉತ್ಪಾದನೆ ತೆಗೆಯಕ್ಕೆ ಸಾಧ್ಯ ಇದೆ ಎಲ್ಲರೂ ಅಂತೇಳಿ ಅದಕ್ಕೊಂದು ಒಳ್ಳೆಯ ಒಂದು ಸಂಘವನ್ನು ಕಟ್ಟಿ ಅದನ್ನು ಈ ಸಿನಿಮಾದಲ್ಲಿ ಆ ನಾಯಕ ಒಳ್ಳೆಯ ಬೆಳವಣಿಗೆಯನ್ನು ಪಡಿತಾನೆ. ಇದು ಆ ಜಮೀನ್ದಾರನಿಗೆ ಅಪತ್ಯ ಆಗುತ್ತೆ, ಅವನ ವಿರುದ್ಧ ಕತ್ತಿ ಮುಸಿತಾನೆ, ಬಹಳ ತೊಂದರೆಗಳನ್ನು ಕೊಡ್ತಾನೆ. ಇದು ಹೇಗೆ ಆ ಒಂದು ಸಿನಿಮಾದಲ್ಲಿ ಅವರಿಬ್ಬರ ನಡುವೆ ಏನಾಯಿತು, ಈ ರೈತರ ಏಳಿಗೆ ಯಾವ ರೀತಿ ಮಾಡ್ದ, ಮತ್ತು ಇವನು ವೈಯಕ್ತಿಕವಾಗಿ ಏನು ತೊಂದರೆ ಆಯಿತು, ಕೊನೆಯಲ್ಲಿ ಟ್ರಾಜಿಡಿಯಲ್ಲಿ ಎಂಡ್ ಆಗುತ್ತೆ ಈ ಸಿನಿಮಾದಲ್ಲಿ. ಅದು ಏನಾಯಿತು ಎತ್ತಾಯಿತು ಅಂತಕ್ಕಂಥದ್ದೇ ಈ ಒಂದು ಒಟ್ಟಾರೆ ಈ ಸಿನಿಮಾದ ಒಂದು ಕಥಾ ಸಂವಿಧಾನ. ಪ್ರತಿಯೊಂದರಲ್ಲೂ ಕೂಡ ಕ್ಯಾರಿ ಆಗ್ತದೆ. ಇದು ಈ ತಿಂಗಳಲ್ಲೇ ನಾವು ರಿಲೀಸ್ ಮಾಡ್ತೀವಿ ಸರ್. ಹಾಂ ಇನ್ನೂ ಸ್ವಲ್ಪ ಸಪೋರ್ಟಿಂದನೂ ಮಾಡಿಸಿದ್ವಿ. ಚಿತ್ರದಲ್ಲಿ 4 ಹಾಡಿದೆ, ಆಮೇಲೆ ಒಂದು 4-5 ಫೈಟ್ ಸೀಕ್ವೆನ್ಸ್ ಇಟ್ಟಿದ್ದಾವೆ. ಸೊ ನಮ್ಮ ನಿರ್ದೇಶಕರು ಹಾಗೂ ಪ್ರೊಡ್ಯೂಸರ್ ಹೇಳಿದಂತೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ಲಿರಿಕ್ಸ್ ಎಲ್ಲ ಬರೆದವ್ರು ಅವರೇ. ಸೊ ನನ್ನ ಪ್ರಕಾರ ಅವ್ರು ಆಲ್ಮೋಸ್ಟ್ ಅವರು ನೋಡ್ಕೊಂಡು ಬಂದಿರುವಂಥದ್ದನ್ನ ಮೇಲೇ ಒಂದು ಸ್ಟೋರಿಯನ್ನು ಕಟ್ಟಿ
ಅದನ್ನು ಫಸ್ಟ್ ಟೈಮ್ ನನಗೆ ಅವ್ರು ಕೇಳಿದ್ರು, ಸರ್ ಹಿಂಗೆ ಒಂದು ರೈತರ ಮೇಲೆ ಒಂದು ಸಿನಿಮಾ ಮಾಡ್ತಾ ಇದ್ದೇನೆ ಹೀಗೆ ಅಂತಂತೇಳಿ. ಆಲ್ಮೋಸ್ಟ್ ಆಲ್ ತಮ್ಮ ಪ್ರಶ್ನೆಯನ್ನು ಲೀಗಲ್ಲೇ ಅದು ಸ್ಟೋರಿಗೆ ಹೋಗ್ತಾ ಹೋದರೆ ಟೈಟಲಿಗೆ ಏನು ಸ್ವಲ್ಪ ಲಿಂಕ್ ಆಗ್ತಾ ಇಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ವೆನ್ ಯು ಕಮ್ ಟು ಒಂದು ಕನ್ಕ್ಲೂಷನಲ್ಲಿ ಬಂದವಾಗ ಇಲ್ಲ ಇಂಟರ್ವಲ್ ಸ್ಪಾಟಲ್ಲಿ ಬಂದವಾಗ ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ ಆ ರೀಸನ್ ಆಗಲಿಲ್ಲ ಅಂತಂತ ಹೇಳಿನೇ ನನಗೆ ಆಟೋ ಸಿಗಲಿಲ್ಲ ಅಂತಲೇ ನಾನು ಲೇಟಾಗಿ ಬಂದುಬಿಟ್ಟೆ. ಸೊ ದಟ್ ಆಟೋ ಸಿಗಲಿಲ್ಲ ಅನ್ನೋದೇ. ಸೊ ಆಟೋ ಯಾಕೆ ನಾನು ನಡ್ಕೊಂಡು ಬರ್ಬೋದಿತ್ತು, ಓಡ್ಕೊಂಡು ಬರ್ಬೋದಿತ್ತು, ಅದೇ ಥರನೇ ಇದೆಲ್ಲ ಮಿಕ್ಸ್ ಆಗಿಬಿಟ್ಟು ಒಂದು ಸ್ಟೋರಿ ರೂಪದಲ್ಲಿ ಅವರು ಬರೆದಿದ್ದಾರೆ. ಸೊ ಹೀರೋ ಬಂದ್ಬಿಟ್ಟು ಹೀಗೆ. ಸೊ ಸ್ಟೋರಿ ಇವ್ರು ನನ್ನ ಕಡೆ ತಂದು ಕೊಟ್ಟಾಗ ಫಸ್ಟು ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಮುಗಿಸಿ ಚಿತ್ರೀಕರಣ ಆಲ್ಮೋಸ್ಟ್ ಆಲ್ ನಾರ್ತ್ ಕರ್ನಾಟಕದಲ್ಲಿ ಹುಬ್ಳಿ ಸುತ್ತಮುತ್ತ ನಾವು ಮಾಡಿದ್ದು ಕುಂಕೂರು, ಆಮೇಲೆ ಮಳಲಿ ಅಂತ ಹಳ್ಳಿ ನೀವು ಸಾಂಗ್ಸಲ್ಲೆಲ್ಲ ನೋಡಿದ್ರಿ ಆಲ್ಮೋಸ್ಟ್ ಆಲ್. ಆಮೇಲೆ ಈ ಚಿತ್ರದ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಯಾವುದೇ ರೀತಿಯಾಗಂಥ ಡಿಜಿಟಲೈಸ್ ಮ್ಯೂಸಿಕನ್ನು ನಾನು ಯೂಸ್ ಮಾಡಿಲ್ಲ. ಆ ವಿಲೇಜ್ ಆ ಹಳ್ಳಿಯ ಸೊಗಡು ಬರಲಿ ಆಲ್ಮೋಸ್ಟ್ ಆಲ್ ಫೋಕ್ ಇನ್ಸ್ಟ್ರೂಮೆಂಟ್ಸನ್ನೇ ಯೂಸ್ ಮಾಡಿ ಒಂದು ಮ್ಯೂಸಿಕನ್ನು ಮಾಡಿದೆ. ಸೊ ಸಾಂಗ್ಸು ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೇನೆ, ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೇನೆ. ಆಮೇಲೆ ಕ್ಯಾಮ್ರಾ ವೈಸ್ ಇರ್ಬೋದು, ಆಲ್ಮೋಸ್ಟ್ ಎಡಿಟಿಂಗ್ ಇರ್ಬೋದು. ಮುಖ್ಯವಾಗಿ ನಮಗೆ ಈ ಚಿತ್ರಕ್ಕೆ ಮೃತ್ಯುಂಜಯ್ ಅಂತ ನಮ್ಮೊಬ್ಬರು ಸರು, ಆಮೇಲೆ KS ಡಾಕ್ಟರ್ ವೇಣುಗೋಪಾಲ್ ಅವರು ತುಂಬ ನಮಗೆ ಅವ್ರದ್ದು ಸ್ಟುಡಿಯೋ ಇದೆ ಸರ್, MJ ಸ್ಟುಡಿಯೋ ಅಂತ. ಸೊ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿ ಸ್ಟುಡಿಯೋ ಬೇಸಿಸ್ ಎಲ್ಲ ಕೆಲಸ ಆಗಿದ್ದು ಅವ್ರದ್ರಲ್ಲಿನೇ. ಅವ್ರು ಹಗಲು ರಾತ್ರಿ ನಾವು ಯಾವಾಗ ಕೆಲಸ ಮಾಡ್ತೇವೆ, ಆಯಿತು ಸರ್ ನೀವು ಮಾಡಿ ಸರ್ ನಾವು ನಿಮ್ಮ ಜೊತೆಗಿದ್ದೇವೆ. ಡಬ್ಬಿಂಗ್ ಕೂಡ ಅವರೇ ಮಾಡಿದ್ದಾರೆ. ಸ್ವಾಮೀಜಿ ಡಬ್ಬಿಂಗ್ ನಮ್ಮ ವೇಣುಗೋಪಾಲ್ ಸರ್ ಮಾಡಿದ್ದಾರೆ. ಬೂದ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವ್ರದ್ದು ನಮ್ಮ ಮೃತ್ಯುಂಜಯ್ ಸರ್ ಅವ್ರು ಮಾಡಿದ್ದಾರೆ. ಒಂದು ಟೀಮ್ ವರ್ಕ್ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು ಸಾಂಗ್ಸಲ್ಲಿ ಇದರಲ್ಲಿ ಜಾಸ್ತಿ ನಿಮಗೆ ಟೆಕ್ನಿಷಿಯನ್ ಹೆಸರು ನೋಡ್ಲಿಕ್ಕೆ ಸಿಗಲಿಲ್ಲ ಅನ್ಸುತ್ತೆ. ಇವರೇ ಎಲ್ಲ ಕೆಲಸ ಮಾಡಿದ್ದಾರೆ, ಇವರೇ ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ಈ ಥರ ಇರೋದ್ರಿಂದ ಸೊ ಆಲ್ಮೋಸ್ಟ್ ಆಲ್ ವಿ ವರ್ ಲೈಕ್ ವೆರಿ ಲೆಸ್ ಪೀಪಲ್ ಬಟ್ ವಿ ಡಿಡ್ ಲಾಟ್ ಆಫ್ ವರ್ಕ್. ನಾನು ಸುಮಾರು ಪ್ರೆಸ್ ಮೀಟ್ ಬಂದಿದ್ದೇನೆ, ಸರ್ದು ಮೊದಲನೇ ಸಿನಿಮಾ. ಆಮೇಲೆ ಇದೆಲ್ಲ ಮುಗಿಸಿ ನಾವು ರಿಲೀಸು ಈ ಥರ ಅಂತಂತೇಳಿ ಒಂದು ಚಿಕ್ಕದಾಗಿ ಒಂದು ಪ್ರೀ ರಿಲೀಸ್ ನಾವು ಮಾಡ್ಕೊಂಡಿದ್ವಿ ಹುಬ್ಳಿಯಲ್ಲಿ. ರಿಪೋರ್ಟ್ಸ್ ಹೆಂಗೆ ಏನು ಎತ್ತ ಅಲ್ಲಿ ಮಾಡಿರುವಂಥ ಒಂದು ಪಬ್ಲಿಕ್ಕಿಗೆ ತೋರ್ಸೋಣ ಅಂತಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಒಂದು ಒಳ್ಳೆ ರಿವ್ಯೂ ಬಂತು. ಈಗ ಬಂದುಬಿಟ್ಟು ಮೇನ್ ಪ್ರೆಸ್ ಮೀಟ್ ಮಾಡಿ ಈಗ ಚಿತ್ರ ರಿಲೀಸಿಗೆ ಪ್ಲ್ಯಾನ್ ಆಗ್ತಾ ಇದೆ. ಎಲ್ಲ ಮಾಡಿ ನಾವು ಒಂದು ಬಂದವಾಗ ಲಾಸ್ಟಿಗೆ ನಮ್ಮ ಸಿರಿ ಮ್ಯೂಸಿಕ್ ಸರ್ ಅವರು ಇಲ್ಲ ಸರ್ ಆಡಿಯೋ ನಾನು ಚೆನ್ನಾಗಿ ಇದನ್ನು ಮಾಡ್ತೇನೆ ಅಂತ ಅವರೊಂದು ಭರವಸೆ ಕೊಟ್ಟು ಆಡಿಯೋ ಲೇಬಲ್ ಆಗಿ ನಮಗೆ ಒಂದು ನೆರಳಾಗಿ ಈ ಚಿತ್ರ ಇಲ್ಲಿ ತನಕ ತಂದು ಮುಡಿಸ್ಲಿಕ್ಕೆ ಇವರೆಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಸೊ ಇದ್ರ ಮುಂದೆ ಎಲ್ಲ ಮಾಧ್ಯಮ ಮಿತ್ರರು ನೀವು ನಿಮ್ಮ ಬರವಣಿಗೆ ಸಪೋರ್ಟ್ ಇದ್ದರೆ ಬೆಸ್ಟು. ಸೊ ಹಂಗೇನಿದ್ರೆ ನೆಕ್ಸ್ಟ್ ನಾನು ಮಾತಾಡ್ತೇನೆ. ಥ್ಯಾಂಕ್ ಯು. ರೋಹನ್ ಸರ್ ಅಪ್ರೋಚ್ ಮಾಡಿದಾಗ ನಾನು ಪ್ರೈಸ್ ಗೀಸೆಲ್ಲ ಮಾತಾಡಿಲ್ಲ, ಇಷ್ಟ ಆಯಿತು ಮಾಡಿ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಕೀ ಕೊಟ್ಬಿಟ್ಟಿದ್ದೆ ಅವ್ರಿಗೇನೆ ಸ್ಟುಡಿಯೋದು. ಹಾಗೆ ಇಲ್ಲಿರೋರು ಎಲ್ಲರೂ ಯಾರೂ ಒಂದು ಕಮರ್ಷಿಯಲ್ ಮೈಂಡ್ ಸೆಟ್ಟಿಂದ ಕೆಲಸ ಮಾಡಿಲ್ಲ. ಎಲ್ಲರೂ ಅವರವರ ಒಂದು ಎಲ್ಪ್ ಮಾಡೋ ಥರನೇ ಇತ್ತು ಎಲ್ಲ ಕೆಲಸ. ಆದ್ದರಿಂದ ಈ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಹಾರೈಸ್ತಿದ್ದೀನಿ. ಥ್ಯಾಂಕ್ ಯು. ಇನ್ನು ಕೊಡಿ. ನಿಮ್ಮ ಹೆಸರು ಪರಿಚಯ ಮಾಡ್ಕೊಂಡು ಮಾತಾಡಿ. ನನ್ನ ಹೆಸರು ಹೇಳಿ ಅಗಸ್ತ್ಯ ಪ್ರೇಮ್ ಅಂತ ಹೇಳಿ. ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಒಂದು ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಕೆಂಪರಾಮ್ ಸರ್ಗೆ ಹಾಗೂ ರೋಷನ್ ಸರ್ಗೆ ಮೊದಲು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಒಳ್ಳೆಯ ಆಪರ್ಚುನಿಟಿ, ನನಗೆ ಈ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ನನಗೆ ನನ್ನ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟ್ರು. ಹುಬ್ಬಳ್ಳಿಲಿ ಒಳ್ಳೆ ರಿವ್ಯೂಸ್ ಕೂಡ ನನಗೆ ಬಂತು. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ KS ವೇಣುಗೋಪಾಲ್. ಈ ಚಿತ್ರದ ನಿರ್ಮಾಪಕರಾದ ಕೆಂಪರಾಮ್ ಸರ್ ಹಾಗೂ ರೋಹನ್ ದೇಸಾಯಿ ಸರ್, ಮ್ಯೂಸಿಕ್ ಡೈರೆಕ್ಟರ್ ಆದಂಥ ರೋಹನ್ ದೇಸಾಯಿ ಸರ್ ಅವರು ನನಗೂ ಈ ಚಿತ್ರದಲ್ಲಿ ಒಂದು ಸಣ್ಣ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ್ಯಸ್ ಎ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲವು ಪಾತ್ರಗಳಿಗೆ ಡಬ್ಬಿಂಗ್ ಮಾಡಿದ್ದೀನಿ ಮತ್ತು ಸಾಂಗ್ಗಳು ಕೂಡ ಒಂದು ಕೋರಸ್ ಆಡೋದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಇನ್ನೂ ಕೆಲವು ವಿಭಾಗದಲ್ಲೇ ಕೆಲಸ ಮಾಡೋದಕ್ಕೂ ಅವಕಾಶ ಕೊಟ್ಟಿದ್ದರಿಂದ ಇಬ್ಬರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ನಿಮ್ಮಗಳ ಒಂದು ಸಹಕಾರದಿಂದ ಈ ಚಿತ್ರ ಚೆನ್ನಾಗಿ ಮುಂದುವರಿಲಿ ಅನ್ನೋ ಒಂದು ಹೋಪ್ ಇಟ್ಕೊಂಡು ನಿಮಗೆ ಸಹಕಾರ ಇರಲಿ ಅಂತ ಕೇಳ್ಕೊಂತ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮತ್ತು ಕೆಂಪರಾಮ್ ಸರ್ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಸಪೋರ್ಟಿವ್ ಆಗಿದ್ದರು. ಮತ್ತು ನಾನು ಇಂಜಿನಿಯರ್ ಮಾಡಿರೋದು ಮತ್ತು
ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಸಿನಿಮಾದಲ್ಲೂ ಮಾಡ್ತಾ ಇದ್ದೀನಿ. ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ. ಇದು ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡುಗೆ ಮಾಡಿದ್ದೀನಿ. ಮತ್ತು ನಿಮ್ಮ ಎಲ್ಲರ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನ್ನ ಪಾತ್ರ ಬಂದು ಕಾಲೇಜ್ ಸೀನ್ ಇರುತ್ತೆ, ಮತ್ತು ನನಗೆ ಹೀರೋ ಮೇಲೆ ಇಷ್ಟ ಆಗುತ್ತೆ. ಅದಾದಮೇಲೆ ರೌಡಿ ಪಾತ್ರ ಅವರು ಇದ್ದಾರಲ್ಲ, ಅವ್ರಿಗೆ ಲೈಕ್ ನನಗೂ ಅವ್ರಿಗೂ ಮತ್ತು ಹೀರೋಗೂ ಫೈಟ್ ಆಗುತ್ತೆ. ಅದೇ ಥರ ನನ್ನ ಸೀನ್ ಇರುತ್ತೆ. ಥ್ಯಾಂಕ್ ಯು. ಶೀರ್ಷಿಕೆ ನೋಡೇನೆ ನಾವು ಅಂದರೆ ಬುಕ್ಕು ಮೇಲ್ಗಡೆ ರ್ಯಾಪರ್ ನೋಡೇ ಒಳಗಡೆ ಫುಲ್ ಜಡ್ಜ್ ಮಾಡೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ರೈತರ ಮಕ್ಕಳಿಗೆ ಹೆಣ್ಕೊಡಿ ಅಂತಂದು ಒಂದು ಒಳ್ಳೆಯ ಶೀರ್ಷಿಕೆ, ತುಂಬ ಚೆನ್ನಾಗಿದೆ. ಈಗ ಪ್ರಸ್ತುತದಲ್ಲಿ ಏನು ನಡೀತಾ ಇದೆ ಅಂದರೆ, ಎಷ್ಟೋ ಜನ ನಾನು ನೋಡಿರೋ ಥರ ನಮ್ಮ ಹಳ್ಳಿ, ನಾನು ಒಬ್ಬ ಹಳ್ಳಿಯಿಂದ ಬಂದಿರೋನು, ಎಷ್ಟೋ ಜನ ಹೆಣ್ಣು ಕೊಡ್ದೇ ಅಂದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ದೇ ಇರೋರು ಎಷ್ಟೋ ಜನ ಇದ್ದಾರೆ. ಆದರೆ ಶೀರ್ಷಿಕೆ ನೋಡಿ ಇನ್ನೊಂದಷ್ಟು ಅಂದರೆ ಏನೋ ಒಂದು ಒಳ್ಳೆ ಸಂದೇಶ ಹೊತ್ಕೊಂಡು ನಮ್ಮ ಕೆಂಪ್ರಾಮ್ರವರು ಒಂದು ಒಳ್ಳೆ ಸ್ಟೋರಿ ಮಾಡಿ ತೊಗೊಂಡು ಬಂದಿದ್ದಾರೆ. ಇದರಲ್ಲಿ ಒಂದು 4 ಹಾಡುಗಳಿದೆ, ತುಂಬ ಆ್ಯಪ್ಟಾಗಿದೆ, ತುಂಬ ಚೆನ್ನಾಗಿದೆ. ಸೊ ಕತೆ ಜೊತೆಗೆ ಅದಕ್ಕೆ ಬೇಕಾಗಿದ್ದ ಸನ್ನಿವೇಶದಲ್ಲಿ ಏನೇನು ಸಿಗುತ್ತೆ ಅದು ಹಾಡುಗಳನ್ನ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಬಂದಿದೆ. ಈ ಥರ ಅಂದರೆ ಒಂದು ಒಳ್ಳೆ ಸಂದೇಶ ಹೊತ್ತಿರುವಂಥ ಸಿನಿಮಾ ಎಲ್ಲರೂ ನೋಡಲಿ. ಸೊ ಪರಿಸ್ಥಿತಿ ಹೇಗಿದೆ, ರೈತರನ್ನು ಹೇಗೆ ನಾವು ಸೇವ್ ಮಾಡ್ಕೋಬೇಕು, ರೈತರಿದ್ರೆ ನಾವಿದ್ರೆ ರೈತರು ಅನ್ನೋ ಥರ. ಯಾಕಂದರೆ ಅವತ್ತನೇ ಇದ್ರ ಫಸ್ಟ್ ನಂಬರ್ 1 ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದರು. ಕಿಸಾನ್ ಅಂದರೆ ನಮ್ಮ ರೈತರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ, ಬಾರ್ಡ್ರಲ್ಲಿ ಸೈನಿಕರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ ಅಂತ. ಸೊ ಆ ರೀತಿಯ ಒಳ್ಳೆ ಕತೆ ಇಟ್ಕೊಂಡು ನಮ್ಮ ಕೆಂಪ್ರಾಮ್ ಸರ್ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಅವ್ರು ಒಳ್ಳೇದಾಗಲಿ. ಜೊತೆಗೆ ಅವರು ಒಂದು ಮಾತು ಹೇಳಿದ್ರು, ನಿವೃತ್ತಿ ಜೀವನದಲ್ಲಿ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀನಿ, ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಈ ಸಿನಿಮಾನ ಅಂತ ಹೇಳಿ. ಸಿನಿಮಾಗೆ ತಕ್ಕಂತೆ ಮಾಡಬೇಕಂದ್ರೆ ಎಲ್ಲರೂ ಸಪೋರ್ಟ್ ಬೇಕಾಗುತ್ತೆ. ಅದರಲ್ಲಿ ನಮ್ಮ ರೋಹನ್ ದೇಸಾಯಿ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಮ್ಯೂಸಿಕ್ ಮಾಡಿದ್ದೀರಿ, ಎಡಿಟಿಂಗ್ ಮಾಡಿದ್ದೀರಿ, ಕ್ಯಾಮ್ರಾ ವರ್ಕ್ ಮಾಡಿದ್ದೀರಿ, ಇನ್ನೇನು ಬೇಡ ಅಂತ ಹಾಡ್ಬಿಟ್ಟಿದ್ದೀರಿ. ಅದಕ್ಕೆ ಸಪೋರ್ಟಿಂಗ್ ಆಗಿ ನಮ್ಮ MJ ಸ್ಟುಡಿಯೋದವರು, ಈಸ್ ಎ ಸಚ್ ಎ ವಂಡರ್ಫುಲ್ ಪರ್ಸನ್. ಇರಲಿ, ನಿಮ್ಮ ಸಪೋರ್ಟು ಕನ್ನಡ ಚಿತ್ರರಂಗದ ಮೇಲೆ ಇರಲಿ. ನಿಮ್ಮ ಇದಿದೆ MJ ಸ್ಟುಡಿಯೋ ಇದೆ, ಎಲ್ರಿಗೂ ಇನ್ನೊಂದಷ್ಟು ಕನ್ನಡ ಸಿನಿಮಾ ನಿಮ್ಮಲ್ಲಿ ತಯಾರಾಗಲಿ, ಒಳ್ಳೇದಾಗಲಿ. ಜೊತೆಗೆ ನಮ್ಮ ಕೆಂಪ್ರಾಮ್ ಸಾರು ಇಷ್ಟು ಬಂಡವಾಳ ಹಾಕಿದ್ದಾರೆ, ಅವ್ರ ಜೋಬ್ ತುಂಬಲಿ ಅನ್ನೋದು ಒಂದು ಆಸೆ. ಇನ್ನ ಒಂದಲ್ಲ, ಯಾಕಂದ್ರೆ ಅವ್ರ ನಿವೃತ್ತಿ ಜೀವನದಲ್ಲಿ ಇದೇ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ, ನಮ್ಮ ಮಾಧ್ಯಮ ಮಿತ್ರರ ಈ ತಲುಪಿಸುವಂತ ವ್ಯವಸ್ಥೆ ಆದ್ರೆ, ನೀಟಾಗಿ ಎಲ್ಲರಿಗೂ ಇದು ಬಂದು ನೋಡಿದ್ರೆ, ಅಂದ್ರೆ ನೋಡ್ಲಿ ಅನ್ನೋದು ಒಂದು ಉದ್ದೇಶ, ಒಳ್ಳೆ ಉದ್ದೇಶ. ಈ ಉದ್ದೇಶದಲ್ಲಿ ಮಾಡಿದ್ದೀರಿ, ನಿಮಗೆ ಸಕ್ಸಸ್ ಸಿಗ್ಲಿ, ಒಳ್ಳೇದಾಗ್ಲಿ. ಈ ಹಾಡುಗಳು ಸಿರಿ ಮ್ಯೂಸಿಕಲ್ಲಿದೆ, ದಯವಿಟ್ಟು ನೋಡಿ. ಯಾಕಂದ್ರೆ ಈ ಹಾಡುಗಳಲ್ಲಿ ಒಂದು ಜನಪದ ಸೊಗಡು ತುಂಬಿದೆ. ಜೊತೆಗೆ ನಮ್ಗೆ ಏನು ಬೇಕು ಅಂದರೆ ಹಳ್ಳಿಯಲ್ಲಿ ಎಲ್ಲೋ ನಾವು ಅಂದರೆ 70, 60 ಅದಕ್ಕಿಂತ ಸ್ವಲ್ಪ ಮೇಲೆ ಆ ಥರ ಹಾಡುಗಳು ನನಗೆ ಈ ಮ್ಯೂಸಿಕಲ್ಲಿ ಕೇಳಿಸ್ತಾ ಬಂತು. ಸೊ ಹಾಗಾಗಿ ಈ ಹಾಡನ್ನ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದಾಗ ಒಪ್ಕೊಂಡ್ರು. ಮೋನಣ್ಣ ಏನೋ ಕೇಳ್ತಿದ್ರಿ. ಹೇಳ್ಬಿಡ್ತಾನೆ. ಜಗದೀಶ್ ಮೂಕಿ ಅವರು ಮೂಲತಃ ಹುಬ್ಳಿಯವರು, ಯೂಟ್ಯೂಬರ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಪಾತ್ರಕ್ಕೆ ನಾನು ಸೂಟಬಲ್ ಯಾರಾದ್ರೂ ಇದ್ರು ನೋಡಿ ಸರ್, ನ್ಯೂ ಫೇಸ್ ಅಂತ ಕೇಳಿದವಾಗ ಅವ್ರು ನನಗೆ ಬಂದರು. ಸೊ ಅವ್ರು ಇಲ್ಲಿ ಇರ್ಬೇಕಿತ್ತು. ಲಕಿಲಿ ಅವ್ರಿಗೆ ಹೆಣ್ಮಗು ಆಗಿದೆ. ಸೊ ಹಿ ಈಸ್ ಬ್ಯುಸಿ ದೇರ್. ಸೊ ಅದಕ್ಕೆ ಇಲ್ಲ ಸರ್ ನಾನು ಬರ್ಲಿಕ್ಕೆ ಆಗಲ್ಲ ಅಂದರು. ಅವರಿಂದ ಒಂದು ಕ್ಷಮೆ ನನಗೆ ಕೇಳಿದ್ರು, ಆ ಕ್ಷಮೆನ ನಾನು ನಿಮಗೆ ಕೇಳ್ತಾ ಇದ್ದೇನೆ. ಆಮೇಲೆ ಆಲ್ಮೋಸ್ಟ್ ಆಲ್ ನಮ್ಮ ಸರ್ ಒಂದು ಎಕ್ಸಾಂಪಲ್ ಕೊಟ್ಟರು. ಈಗ ರೈತ ಒಂದು ಬೀಜ ಹಾಕ್ತಾನೆ, ಇದನ್ನ ಮಾಡ್ತಾನೆ, ಎಷ್ಟು ಖುಷಿಯಿಂದ ಇದು ಮಾಡ್ತಾನೆ. ಅದನ್ನೇ ನಾನು ಮೂವಿಗೆ ಸ್ವಲ್ಪ ಟ್ಯಾಗ್ ಮಾಡ್ಕೊಂಡೆ. ಖುಷಿ ಪಟ್ಟು ಸ್ಕ್ರಿಪ್ಟ್ ಬರೆದ್ರಿ, ಆಮೇಲೆ ಲಿರಿಕ್ಸ್ ಬರೆದ್ರಿ, ಸಿನಿಮಾ ಎಡಿಟ್ ಮಾಡಿದ್ರಿ, ಶೂಟಿಂಗ್ ಮಾಡಿದ್ರಿ, ಎಲ್ಲನೂ ಮಾಡಿದ್ರಿ. ಸೊ ಈಗ ಬೆಳೆ ಇದು ಮಾಡೋದು ಬಂದಿದೆ, ಅದಕ್ಕೆ ಎಲ್ಲರೂ ಇಲ್ಲಿ ಇದ್ದಾರೆ. ಸೊ ಇದು ಅವ್ರ ಕಣ್ಣೀರಾಗಬಾರ್ದು ಅಂತಂದು ಹೇಳಿದ್ರೆ ನಾನು ಕೇಳ್ಕೊತಾ ಇದ್ದೆ. ಹಾಗೆ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೋತೇನೆ ಸರ್, ಹೆಂಗೆ ರೈತರ ಮಕ್ಕಳಿಗೆ ಸಿಗ್ತಾ ಇಲ್ಲ, ಇನ್ನೂ ಸ್ವಲ್ಪ ಡೀಪ್ ಆಗಿ ಈ ಕಡೆ ಬಂದು ನೋಡ್ಬಿಟ್ರೆ ಸಿನಿಮಾ ಮಕ್ಕಳಿಗೂ ಆಕ್ಚುಲಿ ಹೆಣ್ಣು ಸಿಗ್ತಾ ಇಲ್ಲ ಅಂತ ನಾನು ಕೇಳ್ಪಟ್ಟೆ. ಸುಮಾರು ಜನ ಇದ್ದಾರೆ ಟೆಕ್ನಿಷಿಯನ್ಸ್ ಅಲ್ಲಿ, ಓವರ್ ಆಲ್ ನಲ್ಲಿ ಎಣ್ಣೆ ಸಿಗ್ತಿಲ್ಲ, ಓವರ್ ಆಲ್ ಆಗಿ ನೋಡಿ ಇವ್ರು ಅಂತ. ಅದೇ ಇದು ಒಂದು ಟಾಕೆಟಿವ್ ಅಷ್ಟೇ ಅಲ್ಲ, ಏನೋ ಒಂದು ಕಾರ್ಯರೂಪವಾಗಿ ಬರಬೇಕು. ಆದವ್ರು ನನಗೆ ಹೇಳ್ತಾರೆ, ಸರ್ ಮದುವೆ ಆಗಿಲ್ಲ ಸರ್, ಆಗ್ಬಿಡಿ ಸರ್.
ಆರಾಮಿದ್ದೀರಾ ನೀವು ಅಂತ ಹೇಳ್ತಾರೆ. ಹೌದಾ, ನಮ್ಮ ಕಷ್ಟ ನಮ್ಗೆ ಗೊತ್ತಲ್ರಿ ಅಂತ ನಾನು, ಅಯ್ಯೋ ಏನು ಮಾಡೋದು ಏನು ಬಿಡೋದು. ದಿವ್ಯಾ ನೀವು ನಾನು ನಿರ್ಮಾಣ ಮಾಡಿದ್ದೇನೆ. ಪ್ರತಿಯೊಂದು ಕೂಡ ಸ್ಕ್ರಿಪ್ಟು ಅಷ್ಟೇ, ಡೈಲಾಗು ಅಷ್ಟೇ, ಭಾಳ ಒಂದು ಪ್ರಾಸಬದ್ಧವಾಗಿ ಒಂದು ಯಾವುದೇ ಲೈನಲ್ಲಾದ್ರೂ ಕೂಡ ಅದಕ್ಕೊಂದು ಒಂದು ರೂಪ ಇರುತ್ತೆ, ಒಂದು ಅರ್ಥ ಇರುತ್ತೆ. ಎಲ್ಲ ನಾವು ಒಂದು ಅಚ್ಚುಕಟ್ಟಾಗಿ ಅದರ ಸ್ಕ್ರೀನ್ ಪ್ಲೇ ಮಾಡಿ ತುಂಬ ಚೆನ್ನಾಗಿ ಇದು ಮೂಡಿ ಬಂದಿದೆ. ಈ ಒಂದು ಸಿನಿಮಾವನ್ನು ಈಗ ನಿಮ್ಮ ಪಾತ್ರ, ನಿಮ್ಮ ಮಡಿಲಿಗೆ ಅದನ್ನು ಹಾಕ್ತಾ ಇದ್ದೀನಿ. ದಯಮಾಡಿ ನಮ್ಮ ಪಾತ್ರ ಇಲ್ಲಿಗೆ ಮುಗಿದಿದೆ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಪ್ರೇಕ್ಷಕರು ಬಂದು ಸಿನಿಮಾ ನೋಡಬೇಕು ಅಂತಂದರೆ ಅದು ನಿಮ್ಮ ಕೈ ಚಳಕ, ನಿಮ್ಮ ಮನಚಾದ ಬರವಣಿಗೆಯಿಂದ, ನಿಮ್ಮ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮೂಲಕವಾಗಿ ಈ ಒಂದು ಸಿನಿಮಾದ ಬಗ್ಗೆ ನಿಮ್ಮ ಒಳ್ಳೆ ಪ್ರಕಾರ ಒಂದು ಆರ್ಟಿಕಲನ್ನು, ಮಾಹಿತಿಯನ್ನು ನೀವು ಕೊಟ್ಟರೆ ಜನರನ್ನು ಸಿನಿಮಾ ಥಿಯೇಟ್ರ್ವರೆಗೂ ಕರ್ಕೊಂಡು ಬರ್ಬೋದು ಅಂತೇಳಿ ನನ್ನ ಆಸೆ. ಯಾಕಂದರೆ ನಾನು ಕೂಡ ಒಂದು ಮಾಧ್ಯಮದಿಂದ ಬಂದವನು. ನಾನು ಆಕಾಶವಾಣಿಯಲ್ಲಿದ್ದಾಗ ನಾನು ತುಂಬ 89ರಿಂದ 94ರವರೆಗೂ ನಾನು ಆಕಾಶವಾಣಿಯಲ್ಲಿದ್ದೆ. ಆವಾಗ ಇಂಡಿಯನ್ ಎಕ್ಸ್ಪ್ರೆಸ್ ನಮ್ಗೆ ಹತ್ರ, ಆವಾಗ ಕನ್ನಡಪ್ರಭ ಸ್ನೇಹಿತರೆಲ್ಲ ನಮ್ಮ ಆಕಾಶವಾಣಿಗೆ ಬರ್ತಾಯಿದ್ರು. ಆವಾಗ ಒಡನಾಟ ಇತ್ತು. ನಾನು ಬಿಟ್ಟೆ 30 ವರ್ಷ ಆಗೋಯ್ತು ಆವಾಗ. ಈಗ ಆ ಒಂದು ಟಚ್ ಇಲ್ಲ. ಸೊ ದಯಮಾಡಿ ಈ ಒಂದು ವಿಶೇಷವಾಗಿ ಇದರ ಬಗ್ಗೆ ಒಂದು ಆಸಕ್ತಿಯನ್ನು ವಹಿಸಿ ನಮ್ಮ ಈ ಸಿನಿಮಾವನ್ನು ಹೆಚ್ಚಾಗಿ ಗೆಲ್ಲಿಸುವಂಥ, ಯಶಸ್ಸನ್ನು ಕಾಣುವಂಥ ಒಂದು ಮಟ್ಟಕ್ಕೆ ನೀವು ತಲುಪಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ನಾನು ಮನವಿಯನ್ನು ಮಾಡ್ಕೋತೇನೆ. ಸರ್, ಈಗ ಹುಬ್ಬಳ್ಳಿಯಲ್ಲಿ ಶೋ ಮಾಡಿದ್ರಲ್ಲ, ಹಾ, ಅದು ಸಾರ್ವಜನಿಕರಿಗೆ ಎಲ್ಲರಿಗೂ ಮಾಡಿದ್ರಾ, ಯಾವ ತರ ರೈತರಿಗೆ? ಸುಮ್ಮನೆ ಒಂದು ಪ್ರೀಮಿಯರ್ ಶೋ ಅಂತ ನಮ್ಮ ಟೀಮಲ್ಲೆಲ್ಲ ಆಕ್ಟ್ ಮಾಡಿದ್ದಾರೆ, ಜನ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೋಸ್ಕರ ಒಂದು ಶೋವನ್ನು ಮಾಡಿದ್ವಿ ಸರ್. ನಿಮ್ ಟೀಮ್ ಮಾತ್ರನಾ? ಟೀಮ್ ಅಲ್ಲ, ಆ ಊರಿನಲ್ಲಿರ್ತಕ್ಕಂಥ ಜನರಿಗೆ. ಯಾಕಂದ್ರೆ ನಾವು 2 ಗ್ರಾಮಗಳು ಭಾಳ ಪ್ರಮುಖವಾಗಿ, ಒಂದು ಗುರುನಹಳ್ಳಿ, ಕುಂಕೂರು ಅಂತೇಳಿ, ಆ ಗ್ರಾಮದ ಎಲ್ಲ ರೈತರುಗಳು ನಮಗೆ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಅವ್ರು ನೋಡಲಿ ಅನ್ನೋ ಒಂದು ಅಭಿಲಾಷೆಯಿಂದ ನಾವು ಹುಬ್ಳಿನಲ್ಲಿ ಮಾಡಿದ್ವಿ. ಸ್ಟೇಟ್ ಕಪ್ ಇಲ್ಲೇ ಮಾಡಬೇಕು ಅಂತಿತ್ತು. ಅವ್ರಿಗೋಸ್ಕರವಾಗಿ ಅಲ್ಲಿ ನಾವು ಒಂದು ಪ್ರೀಮಿಯರ್ ಶೋ ಅನ್ನು ಮಾಡಿದ್ವಿ. ಸೆನ್ಸಾರ್ UA ಪ್ರಮಾಣ ಪತ್ರ ಸಿಕ್ಕಿದೆ ಸರ್. ಹಾಂ ಹಾಂ UA ಯಾಕಂತಂದ್ರೆ ಅದು ಆ ಒಂದು ಇದರಲ್ಲಿ ಸ್ವಲ್ಪ ವೈಲೆನ್ಸ್ ಕೂಡ ಇದೆ. ಸೊ ಮತ್ತೆ ಅಟೆಂಪ್ಟ್ ಟು ರೇಪ್ ಒಂದಿದೆ. ಸೊ ಹೀಗಾಗಿ ಕೆಲವು ಆ ಒಂದು ಇದರಿಂದ ನಾನು ಚೆನ್ನಾಗಿದೆ, ನಮಗೆ ಸೆನ್ಸಾರ್ ಆಫೀಸರೇ ಕರೆದು ಹೆಚ್ಚಿಗೆ ಯಾವುದೇ ಕಟ್ಸಿಲ್ಲ. ಬಟ್ ಇವು 3 ಈವೆಂಟ್ಸ್ ಇರೋದ್ರಿಂದ ನಾನು UA ಕೊಡ್ತಾ ಇದ್ದೀನಿ ಅಂತಂದರು. ಆಗ ನಾನು ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಸರ್ ಇದು ರೈತರ ಸಬ್ಜೆಕ್ಟು, ಅದು ಬರವಣಿಗೆನೆಲ್ಲ ಅದು ಇದ್ದೇ ಇರ್ತದೆ, ಅದು ಇಲ್ಲದೇ ನಾವು ಸಿನಿಮಾ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿನಿಮಾ ಅಂತಂದಮೇಲೆ ಎಲ್ಲ ಕಾಂಪೋಸಿಟ್ ಇರಬೇಕು, ಪ್ರತಿಯೊಂದು ಆ್ಯಂಗಲ್ಲು ಇದ್ದರೆ ಮಾತ್ರ ಅದಕ್ಕೊಂದು ಸಿನಿಮಾ, ಇಲ್ಲಾಂದರೆ ಡಾಕ್ಯುಮೆಂಟ್ರಿ ಆಗಿಬಿಡುತ್ತೆ ಹಿಂಗೆ ಅಂತ ಹೇಳಿದ್ದಕ್ಕೆ ಅವರು ಇಲ್ಲ ಅಂಥೇಳಿ ಅವರು ಒಪ್ಪಲಿಲ್ಲ. UA ಕೊಟ್ಟಿದ್ದಾರೆ. ನಾನು ಸಂತೋಷವಾಗಿ ಅದನ್ನು ಒಪ್ಪಿಕೊಂಡೆ. ಓಕೆ ಅಂತೇಳಿ. ಒಂದು ನಿಮಿಷ ಮಾಡೋಣ. ಲಾಸ್ಟ್ ನಮ್ಮ ಜಯಲಕ್ಷ್ಮಿ ಮೂವೀಸ್ ನಮ್ಮ ಡಿಸ್ಟ್ರಿಬ್ಯೂಟರ್, ಯಾಕಂದ್ರೆ ರಾಜು ಅವರು ಮಾತಾಡಲ್ಲ, ಕೆಲಸ ಮಾಡಿ ತೋರಿಸ್ತೀನಿ ಅಂತಾರೆ. ಆದ್ರೆ ಈ ಪಿಕ್ಚರ್ಗೆ ಅವ್ರು ಮಾತಾಡಲೇಬೇಕು. ಯಾಕಂದ್ರೆ ಅವ್ರು ಬರೀ ಕೆಲಸ ಮಾಡ್ತೀನಿ ಅಂತ ಹೇಳಿ ಥಿಯೇಟರ್ಗಳಿಗೆ ಎಲ್ಲೆಲ್ಲಿ ಬೇಕು ಏನೇನು ಬೇಕು ಎಲ್ಲ ಮಾಡ್ತಾರೆ. ಲಾಸ್ಟ್ ಒಂದು ಅವರು ವಿಶ್ವ ಜೊತೆಗೆ ಅವ್ರದ್ದೊಂದು ಇದಿರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ, ದಯಮಾಡಿ. ನಿರ್ಮಾಪಕರು ಒಂದು ವಿಲೇಜ್ ಟೈಟ್ಲ್ ಇಟ್ಟು ಒಳ್ಳೇದು ಮಾಡಿದ್ದಾರೆ. ಈಗಿನ ಜನ್ರೇಷನ್ ಏನು ಹೇಳ್ತಾ ಇದ್ದೀರ, ಹೆಣ್ಣು ಕೊಡಲ್ಲ ಅಂತ ಹೇಳ್ತಾರೆ. ಯಾಕೆ ಹೆಣ್ಣು ಕೊಡಲ್ಲ? ಪಿಕ್ಚರ್ ನೋಡಿ ಅಲ್ಲ, ನೀವು ಕರೆಕ್ಟಾಗಿ ಟೈಮ್ ಸರಿಗೆ ಮದುವೆಗಳಾದರೆ ಎಲ್ಲರೂ ಹೆಣ್ಣು ಕೊಡ್ತಾರೆ. ನೀವು ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಕೂದಲಿದ್ರೋಗಿರುತ್ತೆ, ಮುಖ ಇಳಿದೋಗಿರುತ್ತೆ. ಯಾವ ಹೆಣ್ಣು ತಾನೇ ಮದುವೆಗೆ ಇಷ್ಟಪಡ್ತಾಳೆ? ಆಸೆ ಆಕಾಂಕ್ಷೆಗಳು 75% ಬಿದ್ದೋಗಿರುತ್ತೆ ನಿಮ್ದು. ಅವಾಗ ನೀವು ಕೇಳೋದಂಗುತ್ತ, ಹುಡುಗಿ ಅಂದವಾಗಿದ್ದಾಳ, ಏನ್ ಮಾಡ್ತಾಳೆ? ಒಂದು ಹೆಣ್ಣಿನ ಮೇಲೆ ಅಪರಾಧ ಹೊರಿಸಬೇಡಿ. ಮೊದಲನೇ ತಪ್ಪು ನಮ್ಮದು, ನಾವು ಟೈಮ್ ಸರಿಯಾಗಿ ಮದುವೆ ಮಾಡ್ಕೋಬೇಕು. ಹೌದಾ? ಹಂಗಿದ್ರೆ ಸಂತೋಷ. ಇದೇ ತಿಂಗಳು ಚಿತ್ರ ಬಿಡುಗಡೆ ಮಾಡ್ತಾ ಇದೀವಿ. ಒಂದು 30ರಿಂದ 40 ಥಿಯೇಟರ್ವರೆಗೆ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಚಿತ್ರಮಂದಿರ, ಮಾಲು ಜಾಸ್ತಿ ಹಾಕ್ತೀನಿ. ಉತ್ತರ ಕರ್ನಾಟಕ ಕಡೆನೇ ಜಾಸ್ತಿ ಕೊಡ್ತೀನಿ. ಬೆಂಗಳೂರು ಸಿಟಿ ಆದಷ್ಟು ತಗೊಳ್ಳೋದು ಸ್ವಲ್ಪ ಕಡಿಮೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಹೌದು, ಅದೇ ಹೇಳಿದ್ರಲ್ಲ, ಹಾಗೆ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.